ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇದು. ಈ ಒಂದು ವ್ಲಾಗಲ್ಲಿ ಏನಪ್ಪ ಅಂದರೆ ನನ್ನ ಮಾರ್ನಿಂಗ್ ರೊಟೀನ್. ಅಂದರೆ ಇವತ್ತು ನಮ್ಮೂರಲ್ಲಿ ತುಂಬ ಜನ ಮಾಲೆ ಹಾಕ್ಸ್ಕೊಂಡಿದ್ರು. ಅವ್ರದ್ದು ಇರುಮುಡಿ ಇತ್ತು, ಅದು ಪೂಜೆ ಇವತ್ತು. ಮನೆ ಮುಂದೆ ರೋಡಲ್ಲಿ ಮೆರವಣಿಗೆ ಬರ್ತಾರೆ. ಅದಕ್ಕೆ ರೋಡಲ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಟ್ಟು ಎಲ್ಲ ಪೂಜೆ ಮಾಡಬೇಕು. ಮನೆಯಲ್ಲಿ ಶುಕ್ರವಾರ ಆಗಿರೋದ್ರಿಂದ ಅದನ್ನು ಸೇರಿಸಿ ವಾರ ಪೂಜೆ ಎಲ್ಲ ಇತ್ತು. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಪಾಪು ಎದ್ದೇಳಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಬೇಕು. ಅದಕ್ಕೆ ಸ್ವಲ್ಪ ಬೇಗನೆ ಎದ್ದು, ನಾನೆದ್ದರೆ ಅವಳ ಜೊತೆಲೇ ಎದ್ಬಿಡ್ತಾಳೆ. ಅದಕ್ಕೆ ಮಲಗಿಸ್ಬಿಟ್ಟು ಅವ್ರ ಅಪ್ಪನ ಜೊತೆ ನಾನು ಬೇಗನೆ ಎದ್ದು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದು ಹೊಸ್ಲೆಲ್ಲ ಪೂಜೆ ಮಾಡಿ, ಅಂದರೆ ಎಲ್ಲ ಗುಡಿಸಿ ರಂಗೋಲಿ ಇಟ್ಟು, ತುಳಸಿಗೆಲ್ಲ ರಂಗೋಲಿ ಇಟ್ಟಿದ್ದೀನಿ. ಮತ್ತು ಬಾಗಿಲಿಗೆಲ್ಲ ನೀರು ಹಾಕಿದ್ದೀನಿ. ಬಾಗಿಲಲ್ಲಿ ಆಲ್ರೆಡಿ ರಂಗೋಲಿ ಎಲ್ಲ ಬಿಟ್ಟಿದ್ದೀವಿ, ನಾವು ಪೇಂಟಲ್ಲಿ ಬಿಡಿಸಿದ್ದೀನಿ. ಅದರಿಂದ ಅಲ್ಲೇನು ರಂಗೋಲಿ ಬಿಡೋಕ್ಕೆ ಹೋಗಲಿಲ್ಲ. ಮತ್ತು ಪಾತ್ರೆ ತೊಳೆದಿರೋದೆಲ್ಲ ಇತ್ತು, ಅದನ್ನೆಲ್ಲ ಪಾತ್ರೆ ಎಲ್ಲ ಜೋಡಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ತಿಂಡಿ ಆಲ್ರೆಡಿ ಇಡ್ಲಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಬೇಗ ರಾತ್ರಿ ಎಲ್ಲ ಏನು ಗ್ಯಾಸೆಲ್ಲ ಏನು ಒರ್ಸೋಕ್ಕೆ ಹೋಗಿರಲಿಲ್ಲ. ಅಂದರೆ ಪಾಪು ತುಂಬ ಹಿಂಸೆ ಕೊಡ್ತಾಳೆ, ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಟೈಮಿಗೆ ಕರೆಕ್ಟಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಇವಾಗ ಪಾಪು ಆಗಿರೋದ್ರಿಂದ ಅವಳು ಇವಾಗ ಸ್ವಲ್ಪ ತೆವೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾಳೆ, ನಿಂತ್ಕೊತಾಳೆ. ನಾನು ಎಲ್ಲೋದ್ರೂ ನನ್ನ ಜೊತೆನೇ ಇರ್ತಾಳೆ, ಏನು ಸರಿಯಾಗಿ ಮಾಡ್ಕೊಳಕ್ಕಾಗಲ್ಲ ಆನ್ ಟೈಮ್ಗೆ. ಸೊ ಅದಕ್ಕೆ ರಾತ್ರಿ ಏನು ಕೆಲಸ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ಮಾಡ್ಕೊತಾ ಇದ್ದೀನಿ. ನೋಡಿ, ಫುಲ್ ಸ್ಟವ್ ಎಲ್ಲ ಹಾಳಾಗಿತ್ತು. ಅದಕ್ಕೆ ಇದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ನಾನು. ಇದು ಕ್ಲೀನ್ ಮಾಡೋದು, ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದು. ಏನಿಲ್ಲ, ಇದನ್ನು ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ಸ್ಟೀಲ್ದು ಬ್ರಷ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಹಂಗೆ ರಬ್ ಮಾಡಿದ್ರೆ ಸಾಕು, ಚೆನ್ನಾಗೆಲ್ಲ ಕ್ಲೀನಾಗಿಬಿಡುತ್ತೆ. ಬೇಕು ಅಂದರೆ ಯಾರಿಗಾದರೂ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಹಾಕ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಯಾವುದೇ ಜೆಡ್ಡೆಲ್ಲ ಏನೂ ಇರೋಲ್ಲ, ಎಲ್ಲ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಒಗ್ಗರಣೆ ಹಾಕಿರ್ತೀವಲ್ಲ, ಅದನ್ನೆಲ್ಲ ಗೋಡೆಗೆಲ್ಲ ಆಗಿದ್ದರೆ ಅದನ್ನು ಅಲ್ಲಿಗೂ ಸ್ಪ್ರೇ ಮಾಡಿದ್ರೆ ಯಾವುದೇ ರೀತಿ ಜಡ್ಡಂಶ ಏನೂ ಇರೋದಿಲ್ಲ, ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ಪ್ರೇ ಮಾಡ್ಕೊಂಡೆಲ್ಲ ನೀಟಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಎಲ್ಲ ನೋಡೋಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಗಲೀಜಾಗಿ ಹೋಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಪಾಪು ಇದ್ದಾಗ ತುಂಬ ಕಷ್ಟ. ಎಲ್ಲನೂ ಆವಾಗವಾಗಲೇ ಕ್ಲೀನ್ ಮಾಡ್ಕೊಳ್ಳೋದಂತೂ ತುಂಬಾ ಕಷ್ಟ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ತುಂಬಾ ಯೂಸ್ ಆಗಿದೆ ಇದರಿಂದ ನನಗೆ. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ನಾನು ನಿಮಗೆ ಲಿಂಕ್ನ ಹಾಕ್ತೀನಿ. ನೆಕ್ಸ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದು, ಇನ್ನೊಂದು ಸ್ವಲ್ಪ ಸ್ಟವ್ದೆಲ್ಲ ಇತ್ತು, ಅದನ್ನ ಹಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಲ್ಲಿಂದ ಆವಾಗಲೇ, ಅಂದರೆ ಪಾಪು ಎದ್ದಿರಲಿಲ್ವಲ್ಲ, ಅವಳು ಎದ್ದೇಳೋ ಅಷ್ಟರಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ, ಸಿಕ್ಕಿದ್ದೆ ಚಾನ್ಸ್ ಅಂತ. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಎದ್ದೆ ಹೇಳ್ತಾಳೆ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಎದ್ದಿಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ದೇವ್ರ ದಯದಿಂದ ಖುಷಿ ಆಯಿತು. ಸದ್ಯ ಮಲ್ಕೊಳ್ಳಿ ಆರಾಮಾಗಿ ಇನ್ನೂ ಸ್ವಲ್ಪ ಹೊತ್ತು ಅಂತ. ಮನೆಯೆಲ್ಲ ಇನ್ನೂ ಒರೆಸಿರಲಿಲ್ಲ, ಮನೆಯೂ ಒರೆಸ್ಕೊಂಬಿಡೋಣ, ಇನ್ನೂ ಸ್ನಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ, ಆರಾಮಾಗಿ ಹೆಂಗಿದ್ರು ಮಲ್ಕೊಳ್ಳಲ್ಲ ಅಂತ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಮನೆ ಒರೆಸ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಬೇಕು. ಇನ್ನೇನು ಅವರು ಇರುಮುಡಿ ಹೊತ್ಕೊಂಡಿರೋರು ಕಳಶ ಎಲ್ಲ ತೊಗೊಂಡು ಮೆರವಣಿಗೆಗೆ ಬರ್ತಾರೆ, ಅಷ್ಟರಲ್ಲೆಲ್ಲ ಮನೇಲಿ ಪೂಜೆ ಎಲ್ಲ ಆಗಿರಬೇಕು. ಅದಕ್ಕೆ ಫಾಸ್ಟಾಗೆಲ್ಲ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಮೊದಲಿನ ಥರ ಇವಾಗ ಬೇಗನೆ ಎದ್ದೇಳೋಕ್ಕೂ ಆಗೋಲ್ಲ. ಇವಾಗ ಚಳಿ ಟೈಮ್ ಆಗಿರೋದ್ರಿಂದ ಅದನ್ನು ಕಾರಣ. ಮತ್ತು ಪಾಪು ನೈಟೆಲ್ಲ ಹಾಲು ಕುಡಿತಾಳೆ, ನೈಟೆಲ್ಲ ಎದ್ದಿರ್ತಾ ಇರ್ತೀನಿ ಅವಾಗವಾಗ. ಸೊ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೂ ಆಗೋಲ್ಲ. ಇವಾಗ ಈ ಥರ ಏನಾದರೂ ಪೂಜೆ ಇದ್ದಾಗ, ಏನಾದರೂ ಕೆಲಸ ಇದ್ದಾಗ, ಸ್ವಲ್ಪ ಏನಿದ್ರು ಟಯರ್ಡ್ ಆಗಿದ್ರು ಪರವಾಗಿಲ್ಲ ಅಂತ ಎದ್ದು ಈ ಥರ ಕೆಲಸಗಳನ್ನ ಅವಳು ಮಲಗಿದಾಗ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ನಾರ್ಮಲ್ ಡೇಸ್ಗಳಲ್ಲಿ ನಾನು ಬೇಗ ಎದ್ದೇಳಕ್ಕೆ ಹೋಗೋಲ್ಲ. ನಿದ್ದೆ ಆಗಿರೋಲ್ಲ ಚೆನ್ನಾಗಿ. ಒಂದು 7:30 8 ಗಂಟೆ ಆಗುತ್ತೆ ಎದ್ದೇಳೋಷ್ಟರಲ್ಲಿ. ಎದ್ದು ಆಮೇಲೆ ನಾನು ಕೆಲಸಗಳನ್ನ ಮಾಡ್ಕೊಳ್ಳೋದು. ಹರೀಶ್ ಇದ್ದಾಗಲೇ, ನಮ್ಮ ಹಸ್ಬೆಂಡ್ ಇದ್ದಾಗಲೇ ನಾನು ಅವ್ರ ಪಾಪು ಅವಳು ನೋಡ್ಕೊಳ್ಳುವಾಗ ನಾನು ಮನೆ ಕೆಲಸಗಳನ್ನ ಮುಗಿಸ್ಕೊಳ್ಳೋದು. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಏನಿಲ್ಲ, ನಮ್ಮ ಮಾವ ಅವ್ರು ಪೂಜೆ ಮಾಡಿದರು. ನಾನು ಹೊಸ್ದಾಗಿ ಮತ್ತೆ ಹೂವೆಲ್ಲ ಮಡಿಸಿ ಹಾಗೆ ಗಂಧದ ಕಡ್ಡಿ ಹಚ್ತಿದ್ದೀನಿ. ದೀಪ ಹಚ್ಚಿದ್ದಾರೆ ಅವರು ಆಲ್ರೆಡಿ. ನಾನು ಸಿಂಪಲಾಗಿ ಇನ್ನೇನು ಪಾಪು ಎದ್ಬಿಡ್ತಾಳೆ ಅಂತ ಹೂವೆಲ್ಲ ಮಡಿಸಿ ಹಾಗೆ ದೀಪ ಹಚ್ಚಿದ್ರಲ್ಲ, ಅದಕ್ಕೆ ಎಣ್ಣೆ ಎಲ್ಲ ಬಿಟ್ಟು ಮತ್ತು ನಾನು ಗಂಧದ ಕಡ್ಡಿನ ಹಚ್ಚಿದೆ. ಕರೆಕ್ಟಾಗಿ ನಾನು ಪೂಜೆ ಎಲ್ಲ ಮುಗಿಸ್ದೆ. ಅಷ್ಟರಲ್ಲಿ ಪಾಪನೂ ಎದ್ಲು.
ಅವಳಿಗಿನ್ನೂ ಸ್ನಾನ ಮಾಡಿಸಿಲ್ಲ ಅಲ್ವಾ, ಅವಳಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ನೆಕ್ಸ್ಟ್ ನಾನು ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟೆ. ಇನ್ನೇನು ಟೈಮ್ ಆಗಿತ್ತು. ಅರಿನೂ ಸ್ವಲ್ಪ ಹೊರಗಡೆ ಮಿಲ್ಗೆ ಹೋಗಿದ್ರು, ರಾಗಿ ಮಿಲ್ ಮಾಡಿಸ್ಕೊಂಬರೋಕೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಅವಳನ್ನೂ ರೆಡಿ ಮಾಡಿದ್ದೆ. ಅವರು ಸ್ನಾನ ಎಲ್ಲ ಮಾಡಿಕೊಂಡು ಹೋಗಿದ್ರು. ಬರುವಾಗ ಲೇಟ್ ಆಗುತ್ತೆ, ಬರೋಷ್ಟರಲ್ಲಿ ಅವ್ರು ಬಂದುಬಿಡ್ತಾರೆ ಅಂದ್ಬಿಟ್ಟು ಹೋಗಿದ್ರು ಫ್ರೆಂಡ್ ಜೊತೆ. ಅವ್ರು ಬರೋಷ್ಟರಲ್ಲಿ ಪಾಪು ಎಲ್ಲ ಸ್ನಾನ ಮಾಡಿಸಿ ರೆಡಿಯಾಗಿದ್ವಿ. ಈ ಥರ ಇರುಮುಡಿ ಎಲ್ಲ ಹೊತ್ಕೊಂಡು ಬರುವಾಗ, ಅಂದರೆ ಕಳಶ ಹೊತ್ಕೊಂಡು ಬರುವಾಗ ಪ್ರತಿಯೊಬ್ಬರು ಮನೆ ಮುಂದೆ ರೋಡಲ್ಲಿ ತಾರಸಿ ಎಲ್ಲ ಗುಡಿಸಿ ರಂಗೋಲೆ ಬಿಟ್ಟಿರ್ತಾರೆ. ಫುಲ್ಲು ಎಲ್ಲೆಲ್ಲಿ ಯಾವ್ಯಾವ ರೋಡಲ್ಲಿ ಅವ್ರು ಹೋಗ್ತಾರೆ ಆ ರೋಡಲ್ಲೆಲ್ಲ ಪೂಜೆ ಮಾಡಿರ್ತಾರೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ, ಅಂದರೆ ನಾರ್ಮಲಾಗಿ ಇರುಮುಡಿ ಹೊತ್ಕೊಂಡಿರೋರು ರೋಡಲ್ಲೆಲ್ಲ ಹೋಗೋದು ನೋಡಿದ್ದೀನಿ ಈ ಥರ ಮೆರವಣಿಗೆ. ಬಟ್ ಇಷ್ಟು ಗ್ರ್ಯಾಂಡಾಗಿ ಮಾಡಿರೋದು ನಾನು ನೋಡಲಿಲ್ಲ. ಇವರು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ, ಮತ್ತು ಕಳಶ ಎಲ್ಲ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಚೆನ್ನಾಗಿತ್ತು, ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಮತ್ತು ನಾವು ದೀಪ ಎಲ್ಲ ಇಡಬೇಕು ಬಾಗಿಲಲ್ಲಿ, ಅವರು ಆ ದೀಪನ ನೋಡಿಕೊಂಡು ಹೋಗ್ತಾರೆ. ಅದು ಒಂಥರ ಸಂಪ್ರದಾಯ ಚೆನ್ನಾಗಿತ್ತು, ನೋಡೋಕೆ ಇಷ್ಟ ಆಯಿತು ನನಗೆ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಈ ಥರ ಸಂಪ್ರದಾಯನ ನೋಡ್ತಾ ಇರೋದು. ನಮ್ಮ ಕಡೆ ಎಲ್ಲ ಈ ಥರ ಏನಿಲ್ಲ ನೋಡಿ. ಇಲ್ಲಿ ಪ್ರತಿಯೊಬ್ಬರು ರೋಡಲ್ಲಿ ರಂಗೋಲೆ ಬಿಟ್ಟು ಮತ್ತು ದೀಪ, ಮನೆ ಮುಂದೆ ದೀಪ ಹಚ್ಚಿಟ್ಟಿರ್ತಾರೆ ಬಾಗಿಲಲ್ಲಿ, ಮತ್ತು ಗಂಧದ ಕಡ್ಡಿ ಮತ್ತು ಏನಪ್ಪ ಅದು ಕರ್ಪೂರ ಎಲ್ಲ ಹಚ್ಚಿ ಇಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಅವರು ಅದನ್ನು ನಮಸ್ಕಾರ ಮಾಡಿಕೊಂಡು ಓಡ್ತಾರೆ. ತುಂಬ ಇಷ್ಟ ಆಯಿತು ನನಗೆ ಈ ಥರ ಸಂಪ್ರದಾಯ. ನಮ್ಮ ಕಡೆ ಎಲ್ಲ ಈ ಥರ ಏನು ಮಾಡಲ್ಲ. ನೆಕ್ಸ್ಟ್ ಎಲ್ಲ ಪೂಜೆ ಆಗಿದ್ದಾದಮೇಲೆ ಅವರು ಹೊರಟ ಮೇಲೆ ನಾವು ಅಮ್ಮನವ್ರಿಗೆ ಹೊರಟ್ವಿ. ಏನಕ್ಕಂದರೆ ಪಾಪುಗೆ ನಾಳೆ ಮುಡಿ ಕೊಡೋದಿದೆ ಶನಿವಾರ. ಮೈಸೂರು ಒಂಟಿಕೊಪ್ಪಲಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಾಳೆ ಮುಡಿ ಕೊಡಬೇಕು ಅವಳಿಗೆ. ನಾವು ತಿರುಪತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ರಶ್ ಇರುತ್ತೆ. ಇವಾಗ ಪಾಪು ಬೇರೆ ಚಿಕ್ಕವಳು, ನನಗೂ ಸ್ವಲ್ಪ ಹಿಂಸೆ ಆಗುತ್ತೆ, ಮತ್ತು ಅವರಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗೋಣ, ಅವಳು ದೊಡ್ಡವಳಾದಮೇಲೆ. ಇವಾಗ ಹೋಗೋಕ್ಕೆ ಹಿಂಸೆ ಅಂತ ಅಂದ ನಮ್ಮ ಅಣ್ಣ. ಇವಾಗೆಲ್ಲ ರಿಸ್ಕ್ ತಗೊಂಡೆಲ್ಲ ಹೋಗಬೇಡ ಅಂತ ಅಂದ, ಮತ್ತು ಅಮ್ಮ ಅವರು ಹಂಗೆ ಅಂದ್ರು. ಅದಕ್ಕೆ ನಾವು ಬೇಡ, ನೆಕ್ಸ್ಟ್ ಟೈಮ್ ಅವಳು ದೊಡ್ಡವಳಾದ್ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಮೈಸೂರಲ್ಲೇ ಇರೋದು, ಅದೇ ದೇವರಲ್ವ ವೆಂಕಟರಮಣ ಸ್ವಾಮಿನೇ ಇಲ್ಲೂ ಇರೋದು, ಅಲ್ಲೇ ಕೊಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ತುಂಬ ಲೇಟಾಗಿ ಹೋಗಿದ್ದು ಮನೆಗೆ ಹೋಗೋಷ್ಟರಲ್ಲಿ. ಮಧ್ಯದಲ್ಲಿ ಹುಣಸೂರು ಹತ್ತಿರ ಸ್ವಲ್ಪ ನಿಲ್ಲಿಸಿ, ತುಂಬ ಚಳಿ ಇತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ. ಪಾಪು ನಾಯಿ ನೋಡ್ಬಿಟ್ಟು ನಾಯಿ ಓಡಿಸ್ತಾ ಇದ್ಲು. ಅವಳು ಯಾವುದೇ ನಾಯಿ ನೋಡಿ ಬರೀ ಓಡಿಸೋದೇ ಕೆಲಸ ಅವಳಿಗೆ. ಓಡಿಸ್ತಾ ಇರ್ತಾಳೆ, ಅದು ನೋಡಿದ್ರೆ ಮನೆ ಹತ್ರ ಎಲ್ಲ ತೋರಿಸಿ ರೂಢಿ ಮಾಡಿಬಿಟ್ಟು ಅದನ್ನು ಓಡ್ಸೋಕ್ಕೆ ನಿಂತಿದ್ದು. ಅದನ್ನೇ ನೋಡ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ ಅದನ್ನೇ. ನೆಕ್ಸ್ಟ್ ಕಾಫಿ ಎಲ್ಲ ಕುಡಿದ್ಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ, ತುಂಬ ಚಳಿಯಾಗಿ ಹೋಗಿತ್ತು ಫುಲ್ಲು. ಹೋದ ತಕ್ಷಣ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರಾದರೂ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.